ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅಲ್ಲಮ ಪ್ರಭುಗಳು ಬರೆದಿರೋ ಅಂಥ ವಚನದ ವಿಶ್ಲೇಷಣೆಯನ್ನು ಕೊಡ್ತೀನಿ. ಹಾಗಾದರೆ ಆ ವಚನ ಯಾವುದು ಅಂತ ನೋಡೋಣ. ಇಲ್ಲಿ ಅಲ್ಲಮ ಪ್ರಭು ಒಂದು ಕಡೆ ಹೇಳ್ತಾರೆ, ಹೊನ್ನು ಮಾಯೆ ಎಂಬರು, ಆದರೆ ಹೊನ್ನು ಮಾಯೆಯಲ್ಲ. ಹೆಣ್ಣು ಮಾಯೆ ಎಂಬರು, ಹೆಣ್ಣು ಮಾಯೆಯಲ್ಲ. ಮಣ್ಣು ಮಾಯೆ ಎಂಬರು, ಆದರೆ ಮಣ್ಣು ಮಾಯೆಯಲ್ಲ. ಮನದ ಮಂದಣ ಆಶೆಯೇ ಮಾಯೆ ಕಾಣ ಗುಹೇಶ್ವರ ಲಿಂಗ ಅಂತೇಳಿ ಅಲ್ಲಮ ಪ್ರಭು ಅವರು ಹೇಳ್ತಾರೆ. ಇದರ ಅರ್ಥ ಏನು ಅಂದರೆ, ಈಗ ಜನ ಹೇಳ್ತಾರೆ ನೋಡಿ, ಈ ಚಿನ್ನ ಮಾಯೆ ಇದ್ದಂಗಪ್ಪ, ಎಲ್ಲ ಜನಗಳನ್ನು ಆಕ್ರಮಿಸ್ಕೊಳುತ್ತೆ, ಎಲ್ಲ ಜನಗಳನ್ನು ತನ್ನತ್ತ ಸೆಳೆಯುತ್ತೆ ಅಂತ ಹೇಳ್ತಾರೆ. ಆದರೆ ನಿಜವಾಗ್ಲೂ ಇಲ್ಲಿ ಚಿನ್ನ ಮಾಯೆ ಅಲ್ಲ. ಮತ್ತು ಇನ್ನೂ ಒಂದು ಕಡೆ ಈ ಜನ ಹೇಳ್ತಾರೆ, ಈ ಹೆಣ್ಣು ಅನ್ನೋದು ಮಾಯೆ, ಆಕೆ ಎಲ್ಲರನ್ನ ತನ್ನ ಕಡೆ ಆಕರ್ಷಿತಳ ಮಾಡ್ಕೋತಾಳೆ, ಎಲ್ಲರೂ ತನ್ನ ಒಳಗೆ ಹಾಕೋತಾಳೆ, ಎಲ್ಲರೂ ಆಕರ್ಷಣೆಯನ್ನು ಮಾಡ್ತಾಳೆ. ಹೆಣ್ಣು ಒಂಥರ ಮಾಯೆ ಇದ್ದಾಗೆ. ಈ ಮೀನಿನ ಹೆಜ್ಜೆಯನ್ನು ಗುರುತಿಸ್ಬೋದು, ನೀರಲ್ಲಿ ಇರೋವಂಥ ಮೀನಿನ ಹೆಜ್ಜೆಯನ್ನು ಗುರುತಿಸ್ಬೋದು, ಆದರೆ ಹೆಣ್ಣಿನ ಮನದ ಭಾವನೆಗಳನ್ನು ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ಆಕೆ ನಿಜವಾಗ್ಲೂ ಮಾಯೆ ಅಂತೇಳಿ ಎಷ್ಟೋ ಜನ ಹೇಳ್ತಾರೆ. ಮತ್ತು ಇನ್ನೂ ಒಂದು ಹೇಳ್ತಾರೆ, ಈ ಮಣ್ಣು ಅನ್ನೋದು ಮಾಯೆ ಅಪ್ಪ. ಈ ಜನ ಮಣ್ಣನ್ನು ಸಂಪಾದನೆ ಮಾಡಬೇಕು, ಭೂಮಿಯನ್ನು ಸಂಪಾದನೆ ಮಾಡಬೇಕು ಅಂತ ಮುಂದೆ ನಾ ಮುಂದೆ ಅಂತೇಳಿ ಮುಗಿ ಬೀಳ್ತಾ ಇದ್ದಾರೆ. ಈ ಮಣ್ಣು ಕೂಡ ಮಾಯೆ ಇದ್ದಾಗೆ, ಇದು ಕೂಡ ಎಲ್ಲರನ್ನ ಆಕರ್ಷಿತರನ್ನಾಗಿ ಮಾಡ್ತಾ ಇದೆ. ಈ ಹೆಣ್ಣು ಹೊನ್ನು ಮಾಯೆ, ಈ ಮೂರುವರು ಮಾಯೆ ಇದ್ದಾಗೆ, ಎಲ್ಲರೂ ಮಾಯ ಮಾಡ್ತಾ ಇದ್ದಾರೆ, ಇವರು ಎಲ್ಲರನ್ನು ಆಕರ್ಷಿತರನ್ನಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ಜನ ಮಾತಾಡ್ಕೋತಾರೆ, ಜನ ಹೇಳ್ತಾರೆ. ಆದರೆ ಅದು ತಪ್ಪು. ಇಲ್ಲಿ ಹೊನ್ನು ಕೂಡ ಮಾಯೆ ಅಲ್ಲ, ಹೆಣ್ಣು ಮಾಯೆ ಅಲ್ಲ, ಮಣ್ಣು ಕೂಡ ಮಾಯೆ ಅಲ್ಲ. ಆದರೆ ಮನದ ಮಂದಣ ಆಸೆಯೇ ಮಾಯೆ. ಈ ಮನಸ್ಸು ಆಸೆಯನ್ನು ಪಡುತ್ತಲ್ಲ, ಆ ಆಸೆಯೇ ಮಾಯೆ ಇದ್ದಾಗೆ. ನೀವು ಮೊದಲು ಆಸೆ ಪಡೋದನ್ನು ಬಿಡಿ, ಆಗ ನಿಮಗೆ ಅದ್ಯಾವುದು ಮಾಯೆ ಅಂತ ಅನಿಸೋದಿಲ್ಲ. ನೀವು ಯಾವಾಗ ಅದು ಬೇಕು ಇದು ಬೇಕು ಅಂತ ಆಸೆಯನ್ನು ಪಡ್ತೀರೋ, ಆಗ ಅದೆಲ್ಲವೂ ನಿಮ್ಮ ಕಣ್ಣಿಗೆ ಮಾಯೆಯಾಗಿ ಕಾಣುತ್ತೆ. ಅದಕ್ಕೆ ಇಲ್ಲಿ ಯಾವುದೂ ಮಾಯೆ ಅಲ್ಲ, ನಿಮ್ಮ ಮನಸ್ಸಲ್ಲಿರೋಂಥ ಆಸೆಯೇ ಮಾಯೆ ಅಂತೇಳಿ ಇಲ್ಲಿ ಅಲ್ಲಮ ಪ್ರಭುಗಳು ಹೇಳ್ತಾರೆ. ಮತ್ತು ಇನ್ನೂ ಒಂದು ಕಡೆ ಹೇಳ್ತಾರೆ, ಈ ಮನುಷ್ಯ ಆಸ್ತಿ ಮಾಡಬೇಕು, ಅಂತಸ್ತು ಮಾಡಬೇಕು, ನಾನು ಶ್ರೀಮಂತ ಆಗಬೇಕು ಅಂತೇಳಿ ಸಾಕಷ್ಟು ಹೊನ್ನು ಚಿನ್ನ ಬೆಳ್ಳಿ ಏನೋ ಇದೆಯೋ ಅದೆಲ್ಲವನ್ನು ಸಂಗ್ರಹಣೆ ಮಾಡೋಕ್ಕೆ ಹೋಗ್ತಾನೆ. ಇವತ್ತಿನ ಕಾಲದಲ್ಲಂತೂ ಈ ಜನ ಭೂಮಿಗೆ ಸಾಕಷ್ಟು ಬಂಡವಾಳವನ್ನು ಹಾಕ್ತಾ ಇದ್ದಾರೆ. ನಾನು ಹೊಲವನ್ನು ತಗೋಬೇಕು, ಸೈಟ್ ಮಾಡಬೇಕು ಅಂತೇಳಿ ಮಣ್ಣಿನ ಮೇಲೆ ಬಂಡವಾಳವನ್ನು ಹಾಕ್ತಾ ಇದ್ದಾನೆ. ಇಷ್ಟೆಲ್ಲ ಮಾಡ್ತಿರೋಂಥ ಈ ಮನುಷ್ಯನಿಗೆ ಕೊನೆಗೆ ಈ ಭೂಮಿ ಕೊಡೋದಾದರೂ ಏನು? ಆಗ ಈ ಆಸ್ತಿ ಅಂತಸ್ತು ಮಾಡಬೇಕು ಅಂತೇಳಿ ಭೂಮಿಯನ್ನು ಕೊಂಡ್ಕೊಳಕ್ಕೆ ಹೋಗೋವಂಥ ಒಬ್ಬ ಮನುಷ್ಯನ ನೋಡಿ ಆ ಭೂಮಿ ಮತ್ತು ಮಣ್ಣು ನಗುತ್ತೆ. ಮನುಷ್ಯ, ನೀನು ಇಡೀ ಜೀವನವೆಲ್ಲ ದುಡ್ದು ನನ್ನನ್ನು ಸಂಪಾದನೆ ಮಾಡೋಕ್ಕೋಸ್ಕರ ನನ್ನ ಮೇಲೆ ನೀನು ಬಂಡವಾಳವನ್ನು ಹಾಕ್ತಿದ್ಯಲ್ಲ, ಇಷ್ಟೆಲ್ಲ ಮಾಡಿದಂಥ ನಿನಗೆ ನಾನು ಕೊಡೋದು ಕೊನೆಗೆ ಬರೀ 3 ಅಡಿ 6 ಅಡಿ ಜಾಗ ಮಾತ್ರ. ನಾನು ನಿನಗೆ ಕೊಡೋದು 3 ಅಡಿ 6 ಅಡಿ ಜಾಗ ಮಾತ್ರ. ಅಷ್ಟಕ್ಕೋಸ್ಕರ ನೀನು ಇಷ್ಟೆಲ್ಲ ಯಾಕೆ ಕಷ್ಟವನ್ನು ಪಡ್ತಾ ಇದೆಯಾ? ನೀನು ನನ್ನ ಮೇಲೆ ಏನೇ ಹಾಕು, ನೀನು ನನಗೇನೇ ಕೊಡು, ಆದರೆ ನಾನು ಕೊನೆಗೆ ನಿನಗೆ ಕೊಡೋದು ಬರೀ 3 ಅಡಿ 6 ಅಡಿ ಜಾಗ ಮಾತ್ರ. ಇಷ್ಟಕ್ಕೋಸ್ಕರ ನೀನು ಇಷ್ಟೆಲ್ಲ ಕಷ್ಟವನ್ನು ಪಡ್ತಾ ಇದೆಯಾ? ಒಬ್ಬರನ್ನು ತುಳಿದು ನೀನು ಬದುಕೋ ಅಂಥ ಬೆಳೆಯೋ ಅಂಥ ಕೆಲಸವನ್ನು ಮಾಡ್ತಿದ್ಯಲ್ಲ ಅಂತೇಳಿ ಆ ಮಣ್ಣು ಆ ಭೂಮಿಯನ್ನು ಕೊಂಡ್ಕೊಳಕ್ಕೆ ಹೋಗಿರ್ತಾನಲ್ಲ, ಆ ವ್ಯಕ್ತಿಯನ್ನು ನೋಡಿ ನಗುತ್ತೆ. ನೀನು ಏನೇ ಮಾಡಿದ್ರು ಕೊನೆಗೆ ನಿನಗೆ ಸಿಗೋದು ಇಷ್ಟೇ ಅಂತೇಳಿ ಇಲ್ಲಿ ಹೇಳ್ತಾರೆ. ಒಟ್ಟಲ್ಲಿ ಹೇಳಬೇಕಂದ್ರೆ ಇಲ್ಲಿ ಯಾವುದು ಮಾಯೆ ಅಲ್ಲ, ನಿಮ್ಮ ಮನಸ್ಸಿನಲ್ಲಿರುವಂಥ ಆಸೆನೇ ಮಾಯೆ. ಮೊದಲು ನೀವು ಆಸೆಗಳನ್ನು ಪಡೋದನ್ನು ಬಿಡಿ. ನೀವು ಯಾವಾಗ ಆಸೆ ಪಡೋದನ್ನು ಬಿಡ್ತೀರೋ ಆಗ ನೀವು ಖುಷಿಯಾಗಿರೋಕ್ಕಾಗುತ್ತೆ, ಆಗ ನೀವು ಚೆನ್ನಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಇಲ್ಲಿ ಅಲ್ಲಮ ಪ್ರಭುಗಳು ತನ್ನ ವಚನದ ಮೂಲಕ ಹೇಳಿದ್ದಾರೆ.
ಇಷ್ಟು ಈ ವಚನದ ಸಾರಾಂಶ. ಇದು ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಮತ್ತು ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಹೀಗೆ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಮತ್ತೊಂದು ವಿಶೇಷವಾದ ವಿಚಾರದ ಜೊತೆ ಮತ್ತೊಂದು ವಿಡಿಯೋವನ್ನು ಮಾಡ್ತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.